ಡಾಕ್ಟರ್ ಒಬ್ಬ ಕೊಲೆ ಮಾಡಿರುವ ಘಟನೆ ನಡೆದಿದೆ. ಕಲಿತಂತಹ ವಿದ್ಯೆಯನ್ನ ಹತ್ಯೆ ಮಾಡೋದಕ್ಕೆ ಅಂತ ಬಳಸಿದ್ದು ಈ ವೈದ್ಯ. ವೃದ್ಧ ದಂಪತಿಯ ಅನುಮಾನಾಸ್ಪದ ಸಾವು ಕೇಸ್ಗೆ ಬಿಗ್ ಟ್ವಿಸ್ಟ್. ತಮ್ಮನ ಮಗನೇ ವೃದ್ಧ ದಂಪತಿಯ ಬರ್ಬರ ಹತ್ಯೆ ಮಾಡಿರೋದು. ಕಲಿತ ವಿದ್ಯೆಯ ದುರುಪಯೋಗ. ನಿನ್ನೆ ರಾತ್ರಿ ಭದ್ರಾವತಿಯಲ್ಲಿ ವೃದ್ಧ ದಂಪತಿ ನಿಗೂಢವಾಗಿ ಸಾವನ್ನಪ್ಪಿದ್ದು. ಚಂದ್ರಪ್ಪ ಮತ್ತು ಜಯಮ್ಮ ಅವರನ್ನ ಕೊಲೆ ಮಾಡಿದ್ದು ಬೇರೆ ಯಾರು ಅಲ್ಲ, ಮಲ್ಲೇಶ್. ಈ ಮಲ್ಲೇಶ್ ಬೇರೆ ಯಾರು ಅಲ್ಲ, ವೃದ್ಧ ದಂಪತಿಯ ತಮ್ಮನ ಮಗನೇ. ಹೈಡೋಸ್ ಇಂಜೆಕ್ಷನ್ ಕೊಟ್ಟು ತಮ್ಮನ ಮಗನಿಂದಲೇ ಕೊಲೆ ಆಗಿರೋದು. ಚಿನ್ನಾಭರಣ ಆಸ್ತಿಯ ಆಸೆಗಾಗಿ ವೈದ್ಯ ಮಲ್ಲೇಶ್ ತನ್ನ ದೊಡ್ಡಪ್ಪ ದೊಡ್ಡಮ್ಮನನ್ನ ಈ ರೀತಿ ಕೊಲೆ ಮಾಡಿರುವ ಘಟನೆ ನಡೆದಿದೆ. ಕೊಲೆ ಮಾಡಿ ಚಿನ್ನಾಭರಣ ದೋಚಿರುವ ಕೊಲೆಗಾರ ಈ ಡಾಕ್ಟರ್. ಮಿಂಚಿನ ವೇಗದಲ್ಲಿ ಪ್ರಕರಣ ರಹಸ್ಯ ಭೇದಿಸಿದ್ದಾರೆ ಖಾಕಿ. ಆರೋಪಿ ಮಲ್ಲೇಶನನ್ನ ಭದ್ರಾವತಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆಸ್ತಿಗಾಗಿ ತನ್ನ ದೊಡ್ಡಪ್ಪ ದೊಡ್ಡಮ್ಮನನ್ನೇ ಈ ರೀತಿ ಹೈಡೋಸ್ ಇಂಜೆಕ್ಷನ್ ಕೊಟ್ಟು ಕೊಲೆ ಮಾಡಿರುವ ಘಟನೆ ನಡೆದಿದೆ. ಶಿವಮೊಗ್ಗದ ಭದ್ರಾವತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ನೋಡಿ. ಆಸ್ತಿ ಯಾರ್ಯಾರ ಕಡೆಯಿಂದ ಏನೇನು ಮಾಡಿಸುತ್ತೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಉದಾಹರಣೆ ಆಗ್ತಾ ಇದೆ. ದೊಡ್ಡಪ್ಪ ದೊಡ್ಡಮ್ಮನನ್ನೇ ಬಿಟ್ಟಿಲ್ಲ, ಹೈಡೋಸ್ ಇಂಜೆಕ್ಷನ್ ಕೊಟ್ಟು ಸಾಯಿಸಿರೋದು. ಈತ ಡಾಕ್ಟರ್ ತನ್ನ ವಿದ್ಯೆಯನ್ನ ತನ್ನ ಮನೆಯಲ್ಲೇ ಇರುವಂತೆ ಬಳಸಿಕೊಂಡಿದ್ದಾನೆ. ಚಿನ್ನಾಭರಣ ಆಸ್ತಿ ಇವೆಲ್ಲವನ್ನ ದೋಚಬೇಕು ಅನ್ನೋ ದುರುದ್ದೇಶದಿಂದ ತನ್ನ ದೊಡ್ಡಪ್ಪ ದೊಡ್ಡಮ್ಮನನ್ನ ಮರ್ಡರ್ ಮಾಡಿರುವಂತದ್ದು ಈ ಡಾಕ್ಟರ್ ಮಲ್ಲೇಶ್. ಆಸ್ತಿಗಾಗಿ ಯಾರ್ಯಾರು ಏನೇನು ಮಾಡ್ತಾರೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಉದಾಹರಣೆ ಆಗಿದೆ. ತಾನು ಡಾಕ್ಟರ್, ಮೆಡಿಕಲ್ ಕಲ್ತಿದ್ದು ಅನಾರೋಗ್ಯ ಪೀಡಿತರ ಕಾಯಿಲೆಗಳನ್ನು ದೂರ ಮಾಡೋದಕ್ಕೆ. ಆದರೆ ಈತ ಮಾಡಿದ್ದು ತನ್ನ ದೊಡ್ಡಪ್ಪ ದೊಡ್ಡಮ್ಮನನ್ನೇ ಈ ಲೋಕದಿಂದ ದೂರ, ಅದು ಆಸ್ತಿ ಚಿನ್ನಾಭರಣಕ್ಕಾಗಿ. ನಾನು ನಿನ್ನೆ ಬೆಳಿಗ್ಗೆ ನಮ್ಮಪ್ಪ ಮನೆಗೆ, ನಾನು ಚುಚ್ಚಿಲೂರಲ್ಲಿ ಪ್ರಿನ್ಸಿಪಲ್ ಇದ್ದೀನಿ ನ್ಯಾಷನಲ್ ಸ್ಕೂಲಲ್ಲಿ. ಬೆಳಿಗ್ಗೆ 9 ಕಾಲಿಗೆ ಫೋನ್ ಮಾಡಿದೆ. ಅಪ್ಪ ಅಜ್ಜಿ ಮನೆಗೆ ಡೈಲಿ ಫೋನ್ ಮಾಡ್ತೀನಿ, ಫೋನ್ ರಿಸೀವ್ ಮಾಡಲಿಲ್ಲ. 9 ಕಾಲಿಂದ 9:15 ತನಕ ಟ್ರೈ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ಯಾಕೋ ರಿಸೀವ್ ಮಾಡಿದಿಲ್ಲ ಅಂತ ಹೇಳಿ ಗಾಬರಿಯಾಗಿ ಪ್ರತಿ ದಿವಸ ರಿಸೀವ್ ಮಾಡ್ತಿದ್ರು ನಾವು ಯಾವಾಗ ಫೋನ್ ಮಾಡಿದಾಗಲೂ. ಹಾಗೆ ಎದುರುಗಡೆ ಮನೆಗೆ ನೋಡಪ್ಪ ಅಂತ ಹೇಳಿದೆ. ಅವರು ಹೋಗಿ ನೋಡಿದಾಗ ಅಲ್ಲಿ ಅಪ್ಪಾಜಿ ಅವರು ಬೆಡ್ರೂಮ್ ಅಲ್ಲಿ, ಅಮ್ಮ ಹಾಲಲ್ಲಿ ಮೂರ್ಛೆ ಹೋಗಿದ್ದಾರೆ ಅಂತ ಅವ್ರು ಹೇಳಿದ್ರು ನನಗೆ. ನಾನು ಗಾಬರಿ ಆಗ್ತೀನಿ ಅಂತ ನಾನು ಸಡನ್ ಆಗಿ ಬಂದು ನೋಡಿದಾಗ ಅವರು ಸ್ಕೂಲಿಗೆ ಬರೋಷ್ಟಕ್ಕೆ ಪ್ರಾಣ ಹೋಗಿತ್ತು. ಅವರಿಗೆ ನೋಡಿದಾಗ ಅವ್ರು ಫಸ್ಟ್ ನೋಡಿದಾಗ ಅವ್ರ ಬಾಯಲ್ಲಿ ನೊರೆ ಬರ್ತಿತ್ತಂತೆ, ಬಾಯಿ ತುಂಬ ನೊರೆ ಬರ್ತಿತ್ತಂತೆ. ಆಮೇಲೆಲ್ಲ ಪೊಲೀಸ್ನವರೆಲ್ಲ ಬಂದೆಲ್ಲ ಎನ್ಕ್ವೈರಿ ಮಾಡಿದಾಗ ನೋಡಿದಾಗ ನಾವು ಅವ್ರೇನೋ ಅವರಿಗೆ ಏನು ಫುಡ್ ಪಾಯ್ಸನ್ ಆಗಿರಬೇಕು ಅಂತ ನಾವು ಏನೋ ಅದನ್ನ ಸೀರಿಯಸ್ ಯೋಚನೆ ಮಾಡಿಲ್ಲ. ಪೊಲೀಸ್ ಪೋಸ್ಟ್ ಮಾರ್ಟಮ್ ಎಲ್ಲ ಬೇಡ, ನಮ್ಮ ಅಪ್ಪ ಅಮ್ಮನೆಲ್ಲ ಇದು ಮಾಡ್ತಾರೆ ಅಂತ ಹೇಳಿ. ಆ ನಂತರ ಗೊತ್ತಾಯ್ತು, ಪೊಲೀಸರೆಲ್ಲ ಚೆಕ್ ಮಾಡಿ ಅಂತ ನೋಡಿದಾಗ ಅಮ್ಮನ ಕಳಿ ಸರ ಇರಲಿಲ್ಲ, ಅಪ್ಪಾಜಿ ಕೈಯಲ್ಲಿ ಅಪ್ಪಾಜಿ ಕೊಡಲಿ ಸರ ಇರಲಿಲ್ಲ, ಅಮ್ಮನ 4 ಬಳೆಗಳು ಇರಲಿಲ್ಲ. ಆಮೇಲೆ ಬೀರ್ನ ಚೆಕ್ ಮಾಡಿ ಅಂತಾಗ ಬೀರು ತುಂಬಾ ನೀಟಾಗಿತ್ತು, ಯಾರು ಕೂಡ ಕಳ್ಳರು ಮಾಡ್ದಂಗಿರಲಿಲ್ಲ, ಯಾರೋ ಗೊತ್ತಿರೋರೇ ಮಾಡದ ತರ ಇತ್ತು ಪೊಲೀಸರು ಹೇಳೋ ಪ್ರಕಾರ. ಆಗ ನಾವು ಬೀರ್ನ ಓಪನ್ ಮಾಡಿದಾಗ ಬೀರ್ನಲ್ಲಿ ಸುಮಾರು ಒಂದು ಅರ್ಧ ಕೆಜಿಯಿಂದ 3 ಕೆಜಿ ಅಂತ ನಮ್ಮಮ್ಮ ಹೇಳ್ತಿದ್ರು ಯಾವಾಗಲೂ. ಅಷ್ಟು ಬಂಗಾರ ನಮಗೆ ಕಾಣಿಸ್ತಿಲ್ಲ ಅಲ್ಲಿ. ನಾನು ನಿನ್ನೆ ಬೆಳಿಗ್ಗೆ ನಮ್ಮಪ್ಪ ಮನೆಗೆ, ನಾನು ಚುಚ್ಚಿಲೂರಲ್ಲಿ ಪ್ರಿನ್ಸಿಪಲ್ ಇದ್ದೀನಿ ನ್ಯಾಷನಲ್ ಸ್ಕೂಲಲ್ಲಿ. ಬೆಳಿಗ್ಗೆ 9 ಕಾಲಿಗೆ ಫೋನ್ ಮಾಡಿದೆ. ಅಪ್ಪ ಅಜ್ಜಿ ಮನೆಗೆ ಡೈಲಿ ಫೋನ್ ಮಾಡ್ತೀನಿ, ಫೋನ್ ರಿಸೀವ್ ಮಾಡಲಿಲ್ಲ. 9 ಕಾಲಿಂದ 9:15 ತನಕ ಟ್ರೈ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ಯಾಕೋ ರಿಸೀವ್ ಮಾಡಿದಿಲ್ಲ ಅಂತ ಹೇಳಿ ಗಾಬರಿಯಾಗಿ ಪ್ರತಿ ದಿವಸ ರಿಸೀವ್ ಮಾಡ್ತಿದ್ರು ನಾವು ಯಾವಾಗ ಫೋನ್ ಮಾಡಿದಾಗಲೂ. ಹಾಗೆ ಎದುರುಗಡೆ ಮನೆಗೆ ನೋಡಪ್ಪ ಅಂತ ಹೇಳಿದೆ. ಅವರು ಹೋಗಿ ನೋಡಿದಾಗ ಅಲ್ಲಿ ಅಪ್ಪಾಜಿ ಅವರು ಬೆಡ್ರೂಮ್ ಅಲ್ಲಿ, ಅಮ್ಮ ಹಾಲಲ್ಲಿ ಮೂರ್ಛೆ ಹೋಗಿದ್ದಾರೆ ಅಂತ ಅವ್ರು ಹೇಳಿದ್ರು ನನಗೆ. ನಾನು ಗಾಬರಿ ಆಗ್ತೀನಿ ಅಂತ ನಾನು ಸಡನ್ ಆಗಿ ಬಂದು ನೋಡಿದಾಗ ಅವರು ಸ್ಕೂಲಿಗೆ ಬರೋಷ್ಟಕ್ಕೆ ಪ್ರಾಣ ಹೋಗಿತ್ತು. ಅವರಿಗೆ ನೋಡಿದಾಗ ಅವ್ರು ಫಸ್ಟ್ ನೋಡಿ, ಈಗ ಮಾತಾಡ್ತಾ ಇದ್ದದ್ದು ಈ ಕೊಲೆ ಆದಂತಹ ವೃದ್ಧ ದಂಪತಿಯ ಮಗ. ನಿನ್ನೆ ರಾತ್ರಿ ಭದ್ರಾವತಿಯಲ್ಲಿ ನಡೆದಿರುವಂತಹ ಘಟನೆ. ಚಂದ್ರಪ್ಪ ಜಯಮ್ಮ ಅವರನ್ನ ಕೊಲೆ ಮಾಡಿದ್ದು ತಮ್ಮನ ಮಗ ಮಲ್ಲೇಶ್. ಈ ಮಲ್ಲೇಶ್ ಡಾಕ್ಟರ್, ಆಸ್ತಿಗಾಗಿ ಹೈಡೋಸ್ ಇಂಜೆಕ್ಷನ್ ಕೊಟ್ಟು ಈ ರೀತಿ ಮರ್ಡರ್ ಮಾಡಿರುವಂತಹ ಘಟನೆ ನಡೆದಿದೆ. ತಾನು ಕಲಿತಂತಹ ವಿದ್ಯೆಯನ್ನ ಹತ್ಯೆ ಮಾಡೋದಕ್ಕೆ ಬಳಸ್ತಾ ಈತ. ಅದು ಬೇರೆ ಯಾರನ್ನೂ ಅಲ್ಲ, ಸ್ವಂತ ತನ್ನ ದೊಡ್ಡಪ್ಪ ದೊಡ್ಡಮ್ಮನನ್ನ. ಡಾಕ್ಟರೊಬ್ಬ ಕೊಲೆ ಮಾಡಿರುವ ಘಟನೆ ನಡೆದಿದೆ. ಕಲಿತಂತಹ ವಿದ್ಯೆಯನ್ನ ಹತ್ಯೆ ಮಾಡೋದಕ್ಕೆ ಅಂತ ಬಳಸಿದ್ದು ಈ ವೈದ್ಯ.
ವೃದ್ಧ ದಂಪತಿ ಅನುಮಾನಾಸ್ಪದ ಸಾವು ಕೇಸ್ಗೆ ಬಿಗ್ ಟ್ವಿಸ್ಟ್. ತಮ್ಮನ ಮಗನೇ ವೃದ್ಧ ದಂಪತಿಯ ಬರ್ಬರ ಹತ್ಯೆ ಮಾಡಿರು. ಕಲಿತ ವಿದ್ಯೆಯ ದುರುಪಯೋಗ. ನಿನ್ನೆ ರಾತ್ರಿ ಭದ್ರಾವತಿಯಲ್ಲಿ ವೃದ್ಧ ದಂಪತಿ ನಿಗೂಢವಾಗಿ ಸಾವನ್ನಪ್ಪಿದ್ದು. ಚಂದ್ರಪ್ಪ ಮತ್ತು ಜಯಮ್ಮ ಅವರನ್ನ ಕೊಲೆ ಮಾಡಿದ್ದು ಬೇರೆ ಯಾರೂ ಅಲ್ಲ, ಮಲ್ಲೇಶ್. ಈ ಮಲ್ಲೇಶ್ ಬೇರೆ ಯಾರೂ ಅಲ್ಲ, ವೃದ್ಧ ದಂಪತಿಯ ತಮ್ಮನ ಮಗನೇ. ಹೈಡೋಸ್ ಇಂಜೆಕ್ಷನ್ ಕೊಟ್ಟು ತಮ್ಮನ ಮಗನಿಂದಲೇ ಕೊಲೆಯಾಗಿರೋದು. ಚಿನ್ನಾಭರಣ ಆಸ್ತಿಯ ಆಸೆಗಾಗಿ ವೈದ್ಯ ಮಲ್ಲೇಶ್ ತನ್ನ ದೊಡ್ಡಪ್ಪ ದೊಡ್ಡಮ್ಮನನ್ನ ಈ ರೀತಿ ಕೊಲೆ ಮಾಡಿರುವ ಘಟನೆ ನಡೆದಿದೆ. ಕೊಲೆ ಮಾಡಿ ಚಿನ್ನಾಭರಣ ದೋಚಿರುವ ಕೊಲೆಗಾರ ಈ ಡಾಕ್ಟರ್. ಮಿಂಚಿನ ವೇಗದಲ್ಲಿ ಪ್ರಕರಣ ರಹಸ್ಯ ಭೇದಿಸಿದ್ದಾರೆ ಖಾಕಿ. ಆರೋಪಿ ಮಲ್ಲೇಶನನ್ನ ಭದ್ರಾವತಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆಸ್ತಿಗಾಗಿ ತನ್ನ ದೊಡ್ಡಪ್ಪ ದೊಡ್ಡಮ್ಮನನ್ನೇ ಈ ರೀತಿ ಹೈಡೋಸ್ ಇಂಜೆಕ್ಷನ್ ಕೊಟ್ಟು ಕೊಲೆ ಮಾಡಿರುವ ಘಟನೆ ನಡೆದಿದೆ. ಶಿವಮೊಗ್ಗದ ಭದ್ರಾವತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ನೋಡಿ. ಆಸ್ತಿ ಯಾರ್ಯಾರ ಕಡೆಯಿಂದ ಏನೇನು ಮಾಡಿಸುತ್ತೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಉದಾಹರಣೆ ಆಗ್ತಾ ಇದೆ. ದೊಡ್ಡಪ್ಪ ದೊಡ್ಡಮ್ಮನನ್ನೇ ಬಿಟ್ಟಿಲ್ಲ, ಹೈಡೋಸ್ ಇಂಜೆಕ್ಷನ್ ಕೊಟ್ಟು ಸಾಯಿಸಿರೋದು. ಈತ ಡಾಕ್ಟರ್ ತನ್ನ ವಿದ್ಯೆಯನ್ನ ತನ್ನ ಮನೆಯಲ್ಲೇ ಇರುವಂತೆ ಬಳಸಿಕೊಂಡಿದ್ದಾನೆ. ಚಿನ್ನಾಭರಣ ಆಸ್ತಿ ಇವೆಲ್ಲವನ್ನ ದೋಚಬೇಕು ಅನ್ನೋ ದುರುದ್ದೇಶದಿಂದ ತನ್ನ ದೊಡ್ಡಪ್ಪ ದೊಡ್ಡಮ್ಮನನ್ನ ಮರ್ಡರ್ ಮಾಡಿರುವಂತದ್ದು ಈ ಡಾಕ್ಟರ್ ಮಲ್ಲೇಶ್. ಆಸ್ತಿಗಾಗಿ ಯಾರ್ಯಾರು ಏನೇನು ಮಾಡ್ತಾರೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಉದಾಹರಣೆ ಆಗಿದೆ. ತಾನು ಡಾಕ್ಟರ್, ಮೆಡಿಕಲ್ ಕಲ್ತಿದ್ದು ಅನಾರೋಗ್ಯ ಪೀಡಿತರ ಕಾಯಿಲೆಗಳನ್ನು ದೂರ ಮಾಡೋದಕ್ಕೆ. ಆದರೆ ಈತ ಮಾಡಿದ್ದು ತನ್ನ ದೊಡ್ಡಪ್ಪ ದೊಡ್ಡಮ್ಮನನ್ನೇ ಈ ಲೋಕದಿಂದ ದೂರ, ಅದು ಆಸ್ತಿ ಚಿನ್ನಾಭರಣಕ್ಕಾಗಿ. ನಾನು ನಿನ್ನೆ ಬೆಳಿಗ್ಗೆ ನಮ್ಮಪ್ಪ ಮನೆಗೆ, ನಾನು ಚುಚ್ಚೀಲೂರಲ್ಲಿ ಪ್ರಿನ್ಸಿಪಲ್ ಇದ್ದೀನಿ ನ್ಯಾಷನಲ್ ಸ್ಕೂಲಲ್ಲಿ. ಬೆಳಿಗ್ಗೆ 9 ಕಾಲಿಗೆ ಫೋನ್ ಮಾಡಿದೆ. ಅಪ್ಪ ಅಜ್ಜಿ ಮನೆಗೆ ಡೈಲಿ ಫೋನ್ ಮಾಡ್ತೀನಿ, ಫೋನ್ ರಿಸೀವ್ ಮಾಡಲಿಲ್ಲ. 9 ಕಾಲಿಂದ 9:15 ತನಕ ಟ್ರೈ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ಯಾಕೋ ರಿಸೀವ್ ಮಾಡಿದಿಲ್ಲ ಅಂತ ಹೇಳಿ ಗಾಬರಿಯಾಗಿ ಪ್ರತಿ ದಿವಸ ರಿಸೀವ್ ಮಾಡ್ತಿದ್ರು ನಾವು ಯಾವಾಗ ಫೋನ್ ಮಾಡಿದಾಗಲೂ. ಆಗ ಎದುರುಗಡೆ ಮಂದಿರ ನೋಡಪ್ಪ ಅಂತ ಹೇಳಿದೆ. ಅವರು ಹೋಗಿ ನೋಡಿದಾಗ ಅಲ್ಲಿ ಅಪ್ಪಾಜಿ ಅವರು ಬೆಡ್ರೂಮ್ ಅಲ್ಲಿ, ಅಮ್ಮ ಹಾಲಲ್ಲಿ ಮೂರ್ಛೆ ಹೋಗಿದ್ದಾರೆ ಅಂತ ಅವ್ರು ಹೇಳಿದ್ರು ನನಗೆ. ನಾನು ಗಾಬರಿ ಆಗ್ತೀನಿ ಅಂತ ನಾನು ಸಡನ್ ಆಗಿ ಬಂದು ನೋಡಿದಾಗ ಅವರು ಸೂಲಿ ಬರಷ್ಟಕ್ಕೆ ಪ್ರಾಣ ಹೋಗಿತ್ತು. ಅವರಿಗೆ ನೋಡಿದಾಗ ಅವ್ರು ಫಸ್ಟ್ ನೋಡಿದಾಗ ಅವ್ರ ಬಾಯಲ್ಲಿ ನೊರೆ ಬರ್ತಿತ್ತಂತೆ, ಬಾಯಿ ತುಂಬ ನೊರೆ ಬರ್ತಿತ್ತಂತೆ. ಆಮೇಲೆಲ್ಲ ಪೊಲೀಸ್ನವರೆಲ್ಲ ಬಂದೆಲ್ಲ ಎನ್ಕ್ವೈರಿ ಮಾಡಿದಾಗ ನೋಡಿದಾಗ ನಾವು ಅವ್ರೇನೋ ಅವರಿಗೆ ಏನು ಫುಡ್ ಪಾಯ್ಸನ್ ಆಗಬೇಕು ಅಂತ ನಾವು ಏನು ಅದನ್ನು ಸೀರಿಯಸ್ ಯೋಚನೆ ಮಾಡಿಲ್ಲ. ಪೊಲೀಸ್ ಪೋಸ್ಟ್ ಮಾರ್ಟಮ್ ಎಲ್ಲ ಬೇಡ, ನಮ್ಮ ಅಪ್ಪ ಅಮ್ಮನೆಲ್ಲ ಇದು ಮಾಡ್ತಾರೆ ಅಂತ ಹೇಳಿ. ಆ ನಂತರ ಗೊತ್ತಾಯ್ತು, ಪೊಲೀಸರೆಲ್ಲ ಚೆಕ್ ಮಾಡಿ ಅಂತ ನೋಡಿದಾಗ ಅಮ್ಮನ ಕಳಿ ಸರ ಇರಲಿಲ್ಲ, ಅಪ್ಪಾಜಿ ಕೈಯಲ್ಲಿ ಅಪ್ಪಾಜಿ ಕೊಡಲಿ ಸರ ಇರಲಿಲ್ಲ, ಅಮ್ಮನ 4 ಬಳೆಗಳು ಇರಲಿಲ್ಲ. ಆಮೇಲೆ ಬೀರ್ನ ಚೆಕ್ ಮಾಡಿ ಅಂತಾಗ ಬೀರು ತುಂಬಾ ನೀಟಾಗಿತ್ತು, ಯಾರು ಕೂಡ ಕಳ್ಳರು ಮಾಡ್ದಂಗಿರಲಿಲ್ಲ, ಯಾರೋ ಗೊತ್ತಿರೋರೇ ಮಾಡದ ತರ ಇತ್ತು ಪೊಲೀಸರು ಹೇಳೋ ಪ್ರಕಾರ. ಆಗ ನಾವು ಬೀರ್ಲು ಓಪನ್ ಮಾಡಿದಾಗ ಬೀರ್ನಲ್ಲಿ ಸುಮಾರು ಒಂದು ಅರ್ಧ ಕೆಜಿಯಿಂದ 3 ಕೆಜಿ ಅಂತ ನಮ್ಮಮ್ಮ ಹೇಳ್ತಿದ್ರು ಯಾವಾಗಲೂ. ಅಷ್ಟು ಬಂಗಾರ ನಮಗೆ ಕಾಣಿಸ್ತಿಲ್ಲ ಅಲ್ಲಿ. ನಾನು ನಿನ್ನೆ ಬೆಳಿಗ್ಗೆ ನಮ್ಮಪ್ಪ ಮನೆಗೆ, ನಾನು ಚುಚ್ಚೀಲೂರಲ್ಲಿ ಪ್ರಿನ್ಸಿಪಲ್ ಇದ್ದೀನಿ ನ್ಯಾಷನಲ್ ಸ್ಕೂಲಲ್ಲಿ. ಬೆಳಿಗ್ಗೆ 9 ಕಾಲಿಗೆ ಫೋನ್ ಮಾಡಿದೆ. ಅಪ್ಪ ಅಜ್ಜಿ ಮನೆಗೆ ಡೈಲಿ ಫೋನ್ ಮಾಡ್ತೀನಿ, ಫೋನ್ ರಿಸೀವ್ ಮಾಡಲಿಲ್ಲ. 9 ಕಾಲಿಂದ 9:15 ತನಕ ಟ್ರೈ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ಯಾಕೋ ರಿಸೀವ್ ಮಾಡಿದಿಲ್ಲ ಅಂತ ಹೇಳಿ ಗಾಬರಿಯಾಗಿ ಪ್ರತಿ ದಿವಸ ರಿಸೀವ್ ಮಾಡ್ತಿದ್ರು ನಾವು ಯಾವಾಗ ಫೋನ್ ಮಾಡಿದಾಗಲೂ. ಆಗ ಎದುರುಗಡೆ ಮಂದಿರ ನೋಡಪ್ಪ ಅಂತ ಹೇಳಿದೆ. ಅವರು ಹೋಗಿ ನೋಡಿದಾಗ ಅಲ್ಲಿ ಅಪ್ಪಾಜಿ ಅವರು ಬೆಡ್ರೂಮ್ ಅಲ್ಲಿ, ಅಮ್ಮ ಹಾಲಲ್ಲಿ ಮೂರ್ಛೆ ಹೋಗಿದ್ದಾರೆ ಅಂತ ಅವ್ರು ಹೇಳಿದ್ರು ನನಗೆ. ನಾನು ಗಾಬರಿ ಆಗ್ತೀನಿ ಅಂತ ನಾನು ಸಡನ್ ಆಗಿ ಬಂದು ನೋಡಿದಾಗ ಅವರು ಸೂಲಿ ಬರಷ್ಟಕ್ಕೆ ಪ್ರಾಣ ಹೋಗಿತ್ತು. ಅವರಿಗೆ ನೋಡಿದಾಗ ಅವರು ಫಸ್ಟ್ ನೋಡಿ, ಈಗ ಮಾತಾಡ್ತಾ ಇದ್ದದ್ದು ಈ ಕೊಲೆ ಆದಂತಹ ವೃದ್ಧ ದಂಪತಿಯ ಮಗ. ನಿನ್ನೆ ರಾತ್ರಿ ಭದ್ರಾವತಿಯಲ್ಲಿ ನಡೆದಿರುವಂತಹ ಘಟನೆ. ಚಂದ್ರಪ್ಪ ಜಯಮ್ಮ ಅವರನ್ನ ಕೊಲೆ ಮಾಡಿದ್ದು ತಮ್ಮನ ಮಗ ಮಲ್ಲೇಶ್. ಈ ಮಲ್ಲೇಶ್ ಡಾಕ್ಟರ್. ಆಸ್ತಿಗಾಗಿ ಹೈಡೋಸ್ ಇಂಜೆಕ್ಷನ್ ಕೊಟ್ಟು ಈ ರೀತಿ ಮರ್ಡರ್ ಮಾಡಿರುವಂತಹ ಘಟನೆ ನಡೆದಿದೆ. ತಾನು ಕಲಿತಂತಹ ವಿದ್ಯೆಯನ್ನ ಹತ್ಯೆ ಮಾಡೋದಕ್ಕೆ ಬಳಸ್ತಾ ಈತ. ಅದು ಬೇರೆ ಯಾರನ್ನೂ ಅಲ್ಲ, ಸ್ವಂತ ತನ್ನ ದೊಡ್ಡಪ್ಪ ದೊಡ್ಡಮ್ಮನನ್ನ.